ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನ್ಕರ್ ಗುರುವಾರ ತೃಣಮೂಲ ಕಾಂಗ್ರೆಸ್ ಸಂಸದ ಡೆರೆಕ್ ಒಬ್ರೇನ್ ಮತ್ತು ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್ ವಿರುದ್ಧ ಕೋಪಗೊಂಡಿದ್ದರು. ಈ ರೀತಿ ವರ್ತಿಸುವಂತೆ ಎಚ್ಚರಿಕೆ ನೀಡಿದರು. ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಮನೆಯಲ್ಲಿ ಪ್ರತಿದಿನ ನನ್ನನ್ನು ಅವಮಾನಿಸಲಾಗುತ್ತಿದೆ ಎಂದು ಅವರು ಕುರ್ಚಿ ತೋರಿದರು. ವಿರೋಧ ಪಕ್ಷದ ಸಂಸದರು ವಿವಿಧ ಪಕ್ಷಗಳನ್ನು ಪ್ರತಿಭಟಿಸುವ ಮೂಲಕ ಸದನವನ್ನು ಬಹಿಷ್ಕರಿಸಿದರು. ಈ ವೇಳೆ ಕುಸ್ತಿಪಟು ವಿನೇಶಾ ಫೋಗಾಟ್ ಅವರನ್ನು ಪ್ಯಾರಿಸ್ ಒಲಿಂಪಿಕ್ಸ್ನ ಚಿನ್ನದ ಪದಕ ಹೋರಾಟದಿಂದ ಅನರ್ಹಗೊಳಿಸುವುದರ ಕುರಿತು ಚರ್ಚಿಸಲು ಬೇಡಿಕೆಯಿಟ್ಟರು. ಇದರಿಂದ ಅತೃಪ್ತರಾದ ಧನ್ಕರ್ ಅವರು ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್ ಅವರನ್ನ ಕುರಿತು ನಗುವುದಕ್ಕಾಗಿ ಹೆಸರಾಗಿದ್ದೀರಿ. ನಿಮ್ಮ ಅಭ್ಯಾಸ ನನಗೆ ಗೊತ್ತು. ಸದನದ ಪೀಠಕ್ಕೆ ಗೌರವ ಇಲ್ಲದಂತಾಗಿದೆ. ಸಭಾಪತಿ ಹುದ್ದೆಗಳಿಗೆ ಸವಾಲು ಹಾಕುತ್ತಿದ್ದೀರಿ ಎಂದರು. ಈ ಹಂತದಲ್ಲಿ ಪೀಠದ ಎಡಬದಿಯಿಂದ ಟೀಕೆಗಳು ಬಂದವು. ನಂತರ ಮಾತು ಮುಂದುವರಿಸಿದ ಧನ್ಕರ್, ಈಗ ನನಗೆ ಒಂದೇ ಆಯ್ಕೆ ಇದೆ. ನಾನು ಇಂದು ಈ ಬೆಳವಣಿಗೆ ನೋಡಿದ ನಂತರ ಸ್ವಲ್ಪ ಸಮಯದವರೆಗೆ ನಾನು ಇಲ್ಲಿ ಕುಳಿತುಕೊಳ್ಳುವ ಸ್ಥಿತಿಯೇ ಕಾಣುತ್ತಿಲ್ಲ ಎಂದು ಅವರು ಎದ್ದು ಕೈಜೋಡಿಸಿ ಅಲ್ಲಿಂದ ಹೊರನಡೆದರು. ಒಲಿಂಪಿಕ್ ಚಿನ್ನ ಗೆದ್ದ ಮೊದಲ ಭಾರತೀಯ ಮಹಿಳಾ ಕುಸ್ತಿಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಫೋಗಾಟ್ ಅವರ ಹೃದಯಾಘಾತದ ಹಿಂದೆ ಯಾರಿದ್ದಾರೆ ಎಂದು ತಿಳಿಯಬೇಕು ಎಂದು ಖರ್ಗೆ ಬಯಸಿದರು. ಆದರೆ ಸ್ಪೀಕರ್ ಅವರಿಗೆ ಕುಳಿತುಕೊಳ್ಳುವಂತೆ ಹೇಳಿದರು. ಓಬ್ರಿಯನ್ ಅನ್ನು ಅದೇ ರೀತಿ ತಡೆಯಲಾಯಿತು. ನೀವು ಸಭಾಧ್ಯಕ್ಷರ ಪೀಠದ ಮೇಲೆ ಕೂಗುತ್ತಿದ್ದೀರಿ. ನಿಮ್ಮ ನಡವಳಿಕೆಯು ಸದನದಲ್ಲಿ ಅತ್ಯಂತ ಕೊಳಕಾಗಿದೆ. ನಾನು ನಿಮ್ಮ ಕ್ರಮಗಳನ್ನು ಖಂಡಿಸುತ್ತೇನೆ. ಮುಂದಿನ ಬಾರಿ ನಾನು ನಿಮ್ಮನ್ನು ಹಿರೆಗೆ ಕಳುಹಿಸುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಸದನದಲ್ಲಿ ಗದ್ದಲ ಹೆಚ್ಚಾಗುತ್ತಿದ್ದಂತೆ ಪ್ರತಿಪಕ್ಷಗಳ ಸಂಸದರು ಸಭಾತ್ಯಾಗ ನಡೆಸಿದರು.